ಕೃಷ್ಣ ಭಕ್ತಿಯಲ್ಲಿ ಶೀಘ್ರವಾಗಿ ಪ್ರಗತಿ ಹೊಂದಲು ಏಕಾದಶಿ ವ್ರತದಂತೆ ಚಾತುರ್ಮಾಸ ವ್ರತವು ತುಂಬ ಸಹಾಯಕರವಾಗಿದೆ. ಈ ವ್ರತವನ್ನು ಹೇಗೆ ಆಚರಿಸುವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಚಾತುರ್ಮಾಸ. ಈ 4 ತಿಂಗಳುಗಳ ಕಾಲ ಭಗವಂತ ವಿಷ್ಣುವು ಯೋಗ ನಿದ್ರೆಗೆ ಹೋಗುತ್ತಾನೆ. ಈ 4 ತಿಂಗಳುಗಳ ಕಾಲ ವ್ರತ, ದಾನ, ತಪಸ್ಸುಗಳಿಗೆ ತುಂಬ ಶ್ರೇಷ್ಠಕರವಾದ ಕಾಲವಾಗಿದೆ ಮತ್ತು ಅಧಿಕ ಫಲವನ್ನು ಕೊಡುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರ ಅಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ಮಂತ್ರವನ್ನು ನಾವು ಹೆಚ್ಚು ಜಪಿಸಬೇಕು ಮತ್ತು ಭಗವದ್ಗೀತೆ, ಶ್ರೀಮದ್ ಭಾಗವತದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಮತ್ತು ಶ್ರವಣ ಮಾಡಬೇಕು. ಮತ್ತು ಚಾತುರ್ಮಾಸದಲ್ಲಿ ಯಾರು ಭಗವಂತ ವಿಷ್ಣುವಿನ ಮಂದಿರದ ಸುತ್ತಲೂ ಪರಿಕ್ರಮ ಅಂದರೆ ಪ್ರದಕ್ಷಿಣೆಯನ್ನು ಮಾಡುವರೋ ಅವರು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಆದ್ದರಿಂದ ವಿಷ್ಣು ಮಂದಿರದ ಸುತ್ತಲೂ 4 ಪ್ರದಕ್ಷಿಣೆಯನ್ನು ಮಾಡಬೇಕು. ಚಾತುರ್ಮಾಸದ ವ್ರತವನ್ನು ಏಕಾದಶಿ ಅಥವಾ ಹುಣ್ಣಿಮೆಯಿಂದ ಆರಂಭಿಸುತ್ತಾರೆ. ಇಸ್ಕಾನ್ ಮಂದಿರಗಳಲ್ಲಿ ಚಾತುರ್ಮಾಸವನ್ನು ಹೆಚ್ಚಾಗಿ ಹುಣ್ಣಿಮೆಯಿಂದ ಆರಂಭಿಸುತ್ತಾರೆ. ಕೃಷ್ಣನ ಪ್ರೀತಿಗೋಸ್ಕರ ಈ 4 ತಿಂಗಳುಗಳ ಕಾಲ ನಾವು ಒಂದೊಂದು ಆಹಾರ ಪದಾರ್ಥವನ್ನು ತ್ಯಜಿಸಬೇಕು. ಅವು ಹೀಗಿವೆ. ಮೊದಲನೇ ತಿಂಗಳು ಅಂದರೆ ಜುಲೈ 10ರಿಂದ ಆಗಸ್ಟ್ 8ರವರೆಗೆ ಗ್ರೀನ್ ಲೀಫಿ ವೆಜಿಟೇಬಲ್ ಅಂದರೆ ಸೊಪ್ಪನ್ನು ತ್ಯಜಿಸಬೇಕು. ಕೊತ್ತಂಬರಿ ಮತ್ತು ಕರಿಬೇವನ್ನು ಒಗ್ಗರಣೆಗೆ ಸ್ವಲ್ಪ ಬಳಸಬಹುದು, ಆದರೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅಥವಾ ಕರಿಬೇವಿನ ಚಟ್ನಿ ಪುಡಿ ಇವುಗಳನ್ನು ಬಳಸಬಾರದು. ಎರಡನೇ ತಿಂಗಳು ಅಂದರೆ ಆಗಸ್ಟ್ 9ರಿಂದ ಸೆಪ್ಟೆಂಬರ್ 6ನೇ ತಾರೀಕಿನವರೆಗೆ ಮೊಸರನ್ನು ಮತ್ತು ಮೊಸರಿನಿಂದ ಮಾಡಿದ ಪದಾರ್ಥಗಳನ್ನು ತ್ಯಜಿಸಬೇಕು. ಮೂರನೇ ತಿಂಗಳು ಅಂದರೆ ಸೆಪ್ಟೆಂಬರ್ 7ರಿಂದ ಅಕ್ಟೋಬರ್ 6ನೇ ತಾರೀಕಿನವರೆಗೆ ಹಾಲು ಮತ್ತು ಹಾಲಿನಿಂದ ಮಾಡಿದ ಪದಾರ್ಥಗಳನ್ನು ತ್ಯಜಿಸಬೇಕು, ಆದರೆ ಕೆಲವರು ಹಾಲನ್ನು ಒಡೆದು ತಯಾರಿಸಿದ ಪನ್ನೀರನ್ನು ಬಳಸುತ್ತಾರೆ. ಕೊನೆಯದಾಗಿ 4ನೇ ತಿಂಗಳು ಅಂದರೆ ವೈಷ್ಣವರಿಗೆ ಅತ್ಯಂತ ಪ್ರಿಯವಾದ ಕಾರ್ತಿಕ ಮಾಸವು ಅಕ್ಟೋಬರ್ 7ನೇ ತಾರೀಕಿನಿಂದ ನವೆಂಬರ್ 5ನೇ ತಾರೀಕಿನವರೆಗಿದೆ. ಈ ತಿಂಗಳು ಉದ್ದಿನಬೇಳೆ ಮತ್ತು ಉದ್ದಿನಬೇಳೆಯಿಂದ ಮಾಡಿದ ಪದಾರ್ಥಗಳನ್ನು ತ್ಯಜಿಸಬೇಕು. ಹೀಗೆ ಅತ್ಯಂತ ಮಂಗಳಕರವಾದ ಈ ಚಾತುರ್ಮಾಸ ವ್ರತವನ್ನು ಆಚರಿಸಿ ಕೃಷ್ಣನ ಪ್ರೀತಿಗೆ ಪಾತ್ರರಾಗೋಣ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯೋಣ. ಹರೇ ಕೃಷ್ಣ.